ಚಿನ್ನ, ನನಗೆ 1,000 ರೂಪಾಯಿ ದುಡ್ಡು ಬೇಕು. 1,000ನಾ? ಯಾಕೆ 1,000 ನಿನಗೆ? ನಾನು ಮೊದಲು ಒಳ್ಳೆ ಡಾಕ್ಟ್ರಿಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬ ಮರುವಾಗ್ಬಿಟ್ಟೈತೆ. ಮರುವ? ಅಂಥದ್ದೇನೇ ಮರು ನಿನಗೆ? ಎಲ್ಲೇನು ಇಟ್ಟಿರ್ತೀನಿ ಅಂತ ನೆನಪೇ ಆಗಲ್ಲ. ನನಗಂತೂ ಹುಡುಕಿ 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 ಸಾಕಾಗೋಗ್ಬಿಡ್ತದೆ. ನಿನ್ನ ಅಂಗಡಿ ಕಳಿಸಿರ್ತೀನಿ, ನಾನೇನೋ ಹೇಳ್ಬೇಕು ಅನ್ಕೊಂಡಿರ್ತೀನಿ, ಅದೇನು ಅಂತ ನೆನಪೇ ಆಗಲ್ಲ. ಮತ್ತು ಬಟ್ಟೆ ತಗೊಳಕ್ಕೆ ಬೀರಿಗೆ ಹೋಗಿರ್ತೀನಿ, ಯಾವ ಬಟ್ಟೆ ತಗೋಬೇಕು ಅನ್ನೋದೇ ಗೊತ್ತಾಗಲ್ಲ. ಅಯ್ಯೋ ಯಾಕೋ ತುಂಬ ತುಂಬ ಅಂದರೆ ತುಂಬ ಮರವಾಗ್ಬಿಟ್ಟೈತೆ. ನನಗೆ ಆಯ್ತಾ ಇಲ್ಲ, ಹಾಳಾದ ಮರವು. ನಿನ್ನ ಮರ್ತು ಹೋಗ್ಬಿಟ್ರೆ ನಾನು ಆಮೇಲೆ. ರಂಜು, ಹಾಂ, ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗಿ ಮೆಸೇಜ್ ಮಾಡ್ತಿದ್ಲು. ಅದು ಯಾವ ಇಯರ್ ಅಂತ ಏನಾದರೂ ಗೊತ್ತಾ ನಿನಗೆ? ಹಾಂ ಗೊತ್ತು. ಅದು ಹೆಂಗೆ ಮರೆಯೋಕ್ಕೆ ಸಾಧ್ಯ ಹೇಳು? ಹಾಂ, 2020 ಫೆಬ್ರವರಿ 10ನೇ ತಾರೀಕು 10:30 PM. ಹಾಂ, ಏನಂತ ಮಾಡಿದ್ದವಳು ಮೆಸೇಜು? ಹಾಯ್, ಊಟ ಆಯ್ತಾ ಫ್ರೆಂಡ್? ಗುಡ್ ನೈಟ್, ಸ್ವೀಟ್ ಡ್ರಿಂಕ್, ಕಾಫಿ, ತಿಂಡಿ, ಏನೇನೆಂತೆಲ್ಲ ಕೇಳಿದ್ದು. ಆಮೇಲೆ ಹೇಗಿದ್ಯಾ? ಇದೆಲ್ಲ ಮರೆಯೋಕ್ಕೆ ಸಾಧ್ಯನಾ? ಅಲ್ಲ ಕಣೆ, ನೀನು ಒಬ್ಳು ಮಾತ್ರ ಹಿಂಗ, ಇಲ್ಲ ಹುಡುಗಿರೆಲ್ಲ ಹಿಂಗೇನಾ? ಯಾವ ಹುಡುಗಿ ಮೆಸೇಜ್ ಮಾಡಿದ್ಲು, ಯಾವ ಇಯರಲ್ಲಿ ಮೆಸೇಜ್ ಮಾಡಿದ್ಲು, ಅದು ಎಷ್ಟು ಗಂಟೆಲಿ ಮೆಸೇಜ್ ಮಾಡಿದ್ಲು, ಅದು PM AM ಅಂತ ಅಲ್ಲಿ ತನಕನೂ ಗೊತ್ತು ನಿನಗೆ. ಯಾರು ಫ್ರೆಂಡ್ಸ್ ಇದ್ರು ಇದೆಲ್ಲ ನೆನಪಿರ್ತದೆ ನಿನಗೆ. ಅಡುಗೆ ಮನೇಲಿ ಏನು ಹಾಕಬೇಕು ಅಂತ ಗೊತ್ತಿರಲ್ಲ, ಬೀರು ಒಳಗೆ ಯಾವ ಬಟ್ಟೆ ತಗೋಬೇಕು ಅಂತ ಗೊತ್ತಿರಲ್ಲ. ಚಿಕ್ಕ ಪುಟ್ಟದೆಲ್ಲ ಮರ್ತ್ಬಿಡು ಅಲ್ವಾ? ಇಂಥದ್ದೆಲ್ಲ ಮರಿಬೇಡ. ನೀನೆಲ್ಲ ಕಣೆ ಆಸ್ಪತ್ರೆಗೆ ಹೋಗ್ಬೇಕಾಗಿರೋದು, ನಾನು